Hello students, welcome to my e-learning class. In this video, I am discussing the syllabus of costing methods and techniques of Rani Channamma University, Belagavi. The main objective of cost accounting is to ascertain the cost and control the cost. Cost accounting the main objective ಏನೈತಿ ಅಂತಂದ್ರೆ ascertainment of cost ಐತಿ ಮತ್ತು controlling the cost ಐತಿ ಅಂತ ಹೇಳ್ತೇವೆ. So to ascertain the cost we have different methods, because in manufacturing industry we have different ways of manufacturing the goods depending upon the requirement of the customer and large scale production or small scale in production of goods in small scale, and we are providing the services. We have different service industries. For that purpose we have to ascertain the cost, and some of the goods are produced in different processes, and some of the industries are indulged in the construction. ಅಂದರೆ ಹೊಸದನ್ನು ಹುಟ್ಟಾಕಕ್ಕೆ ಒಂದು ಏನೈತಿ ಅಂತಂದ್ರೆ ಬಿಸ್ನೆಸ್ ಒಳಗೆ ಇನ್ವಾಲ್ವ್ ಆಗಿದಾರ ಅದನ್ನು ಕಾಂಟ್ರಾಕ್ಟ್ ಬಿಸ್ನೆಸ್ ಅಂತೇಳಿ ಹೇಳ್ತೇವೆ. ಎಲ್ಲದಕ್ಕೂ ಒಂದೇ ಟೈಪದ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್. ಮೆಥಡ್ಸ್ ಒಳಗೆ ಏನೈತಿ ಅಂತಂದ್ರೆ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಅಂತ ಹೇಳಿ ಐತಿ ಅಲ್ಲಿ, ಓಕೆ, ಆರ್ ಸಿಂಗಲ್ ಕಾಸ್ಟಿಂಗ್ ಅಂತಲೂ ಕರಿತೇವೆ. ಯೂನಿಟ್ ಆರ್ ಔಟ್ಪುಟ್ ಆರ್ ಸಿಂಗಲ್ ಕಾಸ್ಟಿಂಗ್ದೊಳಗೆ ಏನು ಮಾಡ್ತೇವೆ, ಕಾಸ್ಟ್ ಪರ್ ಯೂನಿಟನ್ನು ಅಸರ್ಟೈನ್ಮೆಂಟ್ ಮಾಡ್ತೇವೆ ನಾವಲ್ಲೇ. ವೇರ್ ದ ಪ್ರೊಡಕ್ಷನ್ ಈಸ್ ಕಂಟಿನ್ಯೂಯಸ್, ಪ್ರೊಡಕ್ಷನ್ ಏನೈತಿ ಕಂಟಿನ್ಯೂಯಸ್ ಇರತ್ತೆ. ಆಮೇಲೆ ಯೂನಿಟ್ಸ್ ಆರ್ ಐಡೆಂಟಿಕಲ್, ಒಂದೇ ಥರದ್ದು ಏನೈತಿ ಪ್ರಾಡಕ್ಟ್ ಇರ್ತಾವಲ್ಲೇ, ಓಕೆ. ಎರಡನೇದು ಆಪ್ರೇಟಿಂಗ್ ಅಂತ ಹೇಳ್ತೇವೆ, ಆರ್ ಸರ್ವಿಸ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಸರ್ವಿಸ್ ಇಂಡಸ್ಟ್ರಿಗೆ ರಿಲೇಟೆಡ್ ಐತದಲ್ಲಿ, ಓಕೆ. ಆಪ್ರೇಟಿಂಗ್ ಕಾಸ್ಟಿಂಗ್ ಏನೈತಿ ಸರ್ವಿಸ್ ಇಂಡಸ್ಟ್ರಿಗೆ ರಿಲೇಟೆಡ್ ಐತಿ. ಸರ್ವಿಸ್ ಇಂಡಸ್ಟ್ರಿ ಒಳಗೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬರಾಕತ್ತೈತಿ. ಪ್ರಾಬ್ಲಮ್ಸ್ ಅಂತೂ ಸ್ಪೆಸಿಫಿಕ್ಕಾಗಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮತ್ತು ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಮೇಲೆ ಬೀಳ್ತಾವೆ ನಿಮಗೆ, ಓಕೆ. ಆದರೆ ಸರ್ವಿಸ್ ಇಂಡಸ್ಟ್ರಿ ಒಳಗೆ ಬರೀ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಅಷ್ಟೇ ಬರಾಕತ್ತಿಲ್ಲ, ಅಲ್ಲೇ ವಾಟರ್ ಸಪ್ಲೈ ಬರಾಕತ್ತೈತಿ, ಹಾಸ್ಪಿಟಲ್ಸ್ ಬರಾಕತ್ತಾವ, ಹೋಟೆಲ್ಸ್ ಬರಾಕತ್ತಾವ, ಮುನ್ಸಿಪಲ್ ಸರ್ವಿಸಸ್ ಬರಾಕತ್ತಾವ, ರೈಲ್ವೇಸ್ ಐತಿ, ಎಕ್ಸೆಟ್ರಾ, ಓಕೆ. ಡಿಫ್ರೆಂಟ್ ಸರ್ವಿಸಸ್ ಆರ್ ದೇರ್. ಹಾಸ್ಪಿಟಾಲಿಟಿ ಐತಿ, ಟೂರಿಸಮ್ ಐತಿ, ಎಕ್ಸಾಂಪಲ್ ಸಾಕಷ್ಟು ಅದಾವೆ. ಫಿಲ್ಮ್ ಇಂಡಸ್ಟ್ರಿ ಐತಿ, ಇವೆಲ್ಲ ಸರ್ವಿಸ್ ಇಂಡಸ್ಟ್ರಿ ಒಳಗೆ ಬರಾಕತ್ತೈತಿ, ಓಕೆ. ಆದರೆ ನಿಮಗೆ ಸ್ಪೆಸಿಫಿಕ್ಕಾಗಿ ಬೀಳಾಕತ್ತದ್ದು ಇದೇನೈತಿ, ಟ್ರಾನ್ಸ್ಪೋರ್ಟೇಷನ್, ಗೂಡ್ಸ್ ಮತ್ತು ಪ್ಯಾಸೆಂಜರ್ ಐತಿ, ಓಕೆ. ನೆಕ್ಸ್ಟ್ ಪ್ರೊಸೆಸ್ ಅಂತ ಹೇಳ್ತೇವೆ, ಪ್ರೊಸೆಸ್ ಕಾಸ್ಟಿಂಗ್ ಅಂತ ಹೇಳ್ತೇವೆ, ಆರ್ ಆಪ್ರೇಷನ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಒಂದು ಪ್ರಾಡಕ್ಟ್ ಏನೈತಿ ಬೇರೆ ಬೇರೆ ಪ್ರೊಸೆಸ್ ಒಳಗೆ ಹಾಯ್ದು ಹೋಗ್ತೈತಿ. ಅಲ್ಲೇ ಕೆಲವೊಮ್ಮೆ ಏನಾಗ್ತೈತಿ, ಏನು ಇನ್ಪುಟ್ ಹಾಕಿರಿ ಅದರೊಳಗೆ ಒಂದಿಷ್ಟು ನಾರ್ಮಲ್ ಲಾಸಸ್ ಅದಾವ, ಆಮೇಲೆ ನಮಗೆ ಆ್ಯಕ್ಚುಯಲ್ ಔಟ್ಪುಟ್ನು ಬೇರೆ ಬರಾಕತ್ತೈತಿ. ಯಾವಾಗ ಒಂದು ಪ್ರೊಸೆಸ್ಸಿಂದ ಇನ್ನೊಂದು ಪ್ರೊಸೆಸ್ಸಿಗೆ ಅದು ಹೋಗಾಕತ್ತೈತಿಲ್ಲ, ಆ ಹೊತ್ತಿನಾಗ ಆದಂತಹ ನಾರ್ಮಲ್ ಲಾಸನ್ನು ನೋಡಿಕೊಂಡು ಅದಕ್ಕಾದಂಥ ಎಕ್ಸ್ಪೆನ್ಸಸ್ ನೋಡ್ಕೊಂಡು ನೆಕ್ಸ್ಟ್ ಯೂನಿಟಿಗೆ ಹಾಕಾಕತ್ತೇವೆ, ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹಾಕಾಕತ್ತೇವೆ. ಸೊ ಕಂಟಿನ್ಯೂಯಸ್ ಪ್ರೊಡಕ್ಷನ್ ಇಲ್ಲ, ಅಲ್ಲೇ ಕಂಟಿನ್ಯೂಯಸ್ ಇಲ್ಲ. ಐಡೆಂಟಿಕಲ್ ಪ್ರೊಡಕ್ಷನ್ ನಾವು ಪ್ರೊಡಕ್ಷನ್ ಮಾಡಾಕತ್ತೇವೆ ಅಂದರೆ ಕಂಟಿನ್ಯೂಯಸ್ ಪ್ರೊಡಕ್ಷನ್ ಇಲ್ಲ, ಅದು ಬ್ರೇಕ್ ಥ್ರೂ ಆಗಾಕತ್ತಲ್ಲೇ. ಫಾರ್ ಎಕ್ಸಾಂಪಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಐತಲ್ಲೇ, ಆಯಿಲ್ ಎಕ್ಸ್ಟ್ರಾಕ್ಷನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಪ್ರೊಸೆಸ್ ಥ್ರೂ ಹೋಗಾಕತ್ತೈತಿ. ಹಂಗೆ ಶುಗರ್ ಇಂಡಸ್ಟ್ರಿ ಐತಿ, ಪ್ರೊಸೆಸ್ ಥ್ರೂ ಹೋಗಾಕತ್ತೈತಲ್ಲೇ. ಸೊ ಆ ಹೊತ್ತಿನಾಗ ಏನೈತಿ ಅಂದ್ರೆ ನಾವು ಕಾಸ್ಟ್ ಶೀಟ್ ಏನು ಪ್ರಿಪೇರ್ ಮಾಡಾಕತ್ತೀವಿ ಅದು ಬೇರೆನೇ ಐತಲ್ಲೇ, ಓಕೆ. ಸೊ ಅದು ಒಂದು ಮೆಥಡ್ ಹೇಳಾಕತ್ತೇವೆ ನಾವು, ಅದನ್ನು ಪ್ರೊಸೆಸ್ ಆರ್ ಆಪ್ರೇಷನ್ ಅಂತ ಹೇಳ್ತೇವೆ. ಅದರ ನೆಕ್ಸ್ಟ್ ಜಾಬ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಸ್ಪೆಸಿಫಿಕ್ ಆರ್ಡರ್ ಬಂದಂಥ ಹೊತ್ತಿನಾಗ ಏನು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತೇವಲ್ಲ ನಾವು, ಅದನ್ನು ಜಾಬ್ ಕಾಸ್ಟ್ ಅಂತ ಹೇಳ್ತೇವೆ. ಇಟ್ ಈಸ್ ಅ ಜಾಬ್ ಫಾರ್ ಅ ಪರ್ಟಿಕ್ಯುಲರ್ ಆರ್ಡರ್ಗೆ ಒಂದು ಜಾಬ್ ಕಂಪ್ಲೀಟ್ ಮಾಡಿಕೊಡಾಕತ್ತೀವಿ, ಅದನ್ನು ಜಾಬ್ ಕಾಸ್ಟಿಂಗ್ ಅಂತ ಹೇಳಿ ಕರೆಯಾಕತ್ತೀವಿ. ಅದೇ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಾಕತ್ತೀರಿ, ಬಟ್ ಓನ್ಲಿ ಫಾರ್ ಅ ಸ್ಪೆಸಿಫಿಕ್ ಆರ್ಡರ್, ಅದನ್ನು ಜಾಬ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಆಮೇಲೆ ನೆಕ್ಸ್ಟದು ಬ್ಯಾಚ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಗ್ರೂಪ್ ಆಫ್ ಐಡೆಂಟಿಕಲ್ ಐಟಮ್ಸ್ ಇರ್ತೈತಿ, ಅದಕ್ಕೆ ಬ್ಯಾಚ್ ಕಾಸ್ಟಿಂಗನ್ನು ನಾವು ಅಪ್ಲೈ ಮಾಡಾಕತ್ತೇವೆ. ನೆಕ್ಸ್ಟ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಎಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಐತಿ ಅಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಯೂಸ್ ಆಗಾಕತ್ತೈತಿ. ಆಮೇಲೆ ನೆಕ್ಸ್ಟ್ದು ಏನೈತಿ ಅಂತಂದ್ರೆ ಕಾಂಪೋಸಿಟ್ ಆ್ಯಂಡ್ ಫಾರ್ಮ್ ಕಾಸ್ಟಿಂಗ್ ಅಂತ ಹೇಳಿ ಮೆಥಡ್ಸ್ ಅದಾವೆ. ಬಟ್ ದೀಸ್ ಆರ್ ನಾಟ್ ಫಾರ್ ದ ಸಿಲೆಬಸ್ ಒಳಗೆ ಇಲ್ಲ. ಇದರೊಳಗೆ ನಿಮ್ಗೆ ಸಿಲೆಬಸ್ ಇದ್ದಿದ್ದು ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್, ಕಾಂಟ್ರಾಕ್ಟ್, ಜಾಬ್ ಕಾಸ್ಟಿಂಗ್ ಕೂಡಿಸಿ ಯೂನಿಟ್ 1 ಒಳಗೈತೆ, ಓಕೆ. ಯೂನಿಟ್ 1 ಒಳಗೆ unit or output costing, job costing,
ಆ್ಯಂಡ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇವು ಮೂರು ಕೂಡಿಸೈತಿ. ಯೂನಿಟ್ ಕಾಸ್ಟಿಂಗ ಜಾಬ್ ಕಾಸ್ಟಿಂಗ್ ಮೇಲೆ ಎರಡರೊಳಗೆ ಒಂದು ನಿಮಗೆ ಕ್ವಶನ್ ಬೀಳಾಗತ್ತೈತಿ. ಬಟ್ ಕಾಂಟ್ರಾಕ್ಟ್ ಮೇಲೆ ಇಂಡಿಪೆಂಡೆಂಟ್ ಕ್ವಶನ್ ಬೀಳ್ತೈತಲ್ಲೇ, 15 ಮಾರ್ಕ್ಸ್ ಕ್ವಶನನ್ನು ಇರತ್ತಲ್ಲೇ. ಓಕೆ, ನೆಕ್ಸ್ಟ್ ಎರಡನೇದು ಬರಾಗತ್ತೈತಿ ಆಪ್ರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳಿ ಬರಾಗತ್ತೈತಿ. ಎರಡನೇದು ಇದೇನೈತಿ ಆಪ್ರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳಿ ಹೇಳ್ತೇವೆ. ಆಪ್ರೇಟಿಂಗ್ ಕಾಸ್ಟಿಂಗ್ ಅಂತಂದ್ರೆ ಸರ್ವಿಸ್ ಇಂಡಸ್ಟ್ರಿ ಒಳಗೈತಿ. ಅದ್ರೊಳಗೆ ಸಿಲೆಬಸ್ ಒಳಗೆ ಆಪ್ರೇಟಿಂಗ್ ಕಾಸ್ಟಿಂಗ್ದೊಳಗೆ ಮೀನಿಂಗ್, ಆಪ್ರೇಟಿಂಗ್ ಕಾಸ್ಟಿಂಗ್, ಕ್ಲಾಸಿಫಿಕೇಷನ್ ಆಫ್ ಆಪ್ರೇಟಿಂಗ್ ಕಾಸ್ಟಿಂಗ್ ಐತಿ, ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್, ಅದರೊಳಗೆ ಪ್ಯಾಸೆಂಜರ್ ಆ್ಯಂಡ್ ಗುಡ್ಸ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಹೇಳ್ತೇವೆ. ಮೂರನೇ ಯೂನಿಟ್ ಪ್ರೊಸೆಸ್ ಕಾಸ್ಟಿಂಗ್. ಇವೆಲ್ಲ ಮೆಥಡ್ಸ್ ಅದಾವೆ. ಪ್ರೊಸೆಸ್ ಕಾಸ್ಟಿಂಗ್ ಒಳಗೆ ಮೀನಿಂಗ್, ಫೀಚರ್ಸ್, ಅಕೌಂಟಿಂಗ್ ಪ್ರೊಸೀಜರ್, ಪ್ರೊಸೆಸ್ ಲಾಸಸ್ ಒಳಗೆ ನಾರ್ಮಲ್ ಲಾಸ್, ಎಬ್ನಾರ್ಮಲ್ ಲಾಸ್ ಬರ್ತೈತಿ, ಹೆಂಗೆ ಅದನ್ನು ಟ್ರೀಟ್ ಮಾಡ್ತೇವೆ, ಆಮೇಲೆ ಅದಕ್ಕೇನು ಕಾಸ್ಟ್ ನಾವು ಅಪ್ಲೈ ಮಾಡಾಕತ್ತೇವಿ ಅದನ್ನು ನೋಡಾಕತ್ತೇವಿ. ಆ್ಯಂಡ್ ವೇಸ್ಟೇಜಸ್, ಏನು ಪ್ರೊಡಕ್ಷನ್ ಮಾಡ್ತಿರ್ಬೇಕಾದ್ರೆ ವೇಸ್ಟೇಜಸ್ ಏನಾಗ್ಯಾವ, ಸೇಲ್ ಆಫ್ ಸ್ಕ್ರ್ಯಾಪ್ ಅಂತಂದ್ರೆ ಏನಾಗ್ತೈತಿ, ಬೈ ಪ್ರಾಡಕ್ಟ್ಸ್, ಅಕೌಂಟಿಂಗ್ ಫಾರ್ ಜಾಯಿಂಟ್ ಪ್ರಾಡಕ್ಟ್ಸ್ ಆ್ಯಂಡ್ ಬೈ ಪ್ರಾಡಕ್ಟ್ಸ್. ಇದಿಷ್ಟು ಏನೈತಿ ಅಂತಂದ್ರೆ ಪ್ರೊಸೆಸ್ ಕಾಸ್ಟಿಂಗ್ ಒಳಗೆ ನಾವು ಕಲಿಯಾಕತ್ತೇವೆ. ಓಕೆ, ಇವು ಮೂರು ಏನೈತಿ ಚಾಪ್ಟರ್ಸ್ ಮೆಥಡ್ಸ್ ಮೇಲೆ ಅದು ಮೆಥಡ್ಸ್ ಮೇಲೆ ಅದು. ಅದರ ನೆಕ್ಸ್ಟ್ ಏನು ಬರತ್ತಾ ಅಂತಂದ್ರೆ ಟೆಕ್ನಿಕ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಅಂತ ಹೇಳಿ ಹೇಳ್ತೇವೆ. ಅದರೊಳಗಿಂದ ಟೆಕ್ನಿಕ್ಸ್ ಒಳಗೆ ಇಂಪಾರ್ಟೆಂಟ್ ಟೆಕ್ನಿಕ್ ಯಾವುದೈತಿ ಅಂತಂದ್ರೆ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿ ಹೇಳ್ತೇವೆ, ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಹೇಳಿ ಹೇಳ್ತೇವೆ. ಬಜೆಟರಿ ಕಂಟ್ರೋಲ್ ಐತಿ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಯೂನಿಫಾರ್ಮ್ ಕಾಸ್ಟಿಂಗ್ ಅಂತ ಹೇಳಿ ಬರತ್ತಾ. ಓಕೆ, ಟೆಕ್ನಿಕ್ಸ್ ಅದಾವ. ಅದರೊಳಗೆ ನಿಮಗೆ ಇದ್ದದ್ದು ಅಂತಂದ್ರೆ ನಿಮಗೆ ಮಾರ್ಜಿನಲ್ ಕಾಸ್ಟಿಂಗ್ ಐತಿ. ಟೆಕ್ನಿಕ್ಸ್ ಒಳಗೆ ಎಬ್ಸಾರ್ಪ್ಷನ್ ಕಾಸ್ಟಿಂಗೂ ಬರುತ್ತೆ. ಎಬ್ಸಾರ್ಪ್ಷನ್, ಮಾರ್ಜಿನಲ್ ಕಾಸ್ಟಿಂಗ್, ಬಜೆಟರಿ ಕಂಟ್ರೋಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಆ್ಯಂಡ್ ಯೂನಿಫಾರ್ಮ್ ಕಾಸ್ಟಿಂಗ್ ಅಂತ ಹೇಳಿ ಹೇಳ್ತೇವೆ. ನಿಮಗಿದ್ದದ್ದು ಸಿಲೆಬಸ್ಸಿಗೆ ಮಾರ್ಜಿನಲ್ ಕಾಸ್ಟಿಂಗ್ ಐತಿ. ಓಕೆ, ಕೇಸ್ ಸ್ಟಡಿ ಏನೈತಿ ಅಂತಂದ್ರೆ ಕಂಪಲ್ಸರಿ ಇದ್ರ ಮೇಲನ ಇರತ್ತೆ. ಮಾರ್ಜಿನಲ್ ಕಾಸ್ಟಿಂಗ್ ಮೇಲಿನ ಕೇಸ್ ಸ್ಟಡಿ ಬಿದ್ದಿದ್ದೈತಿ. ಲಾಸ್ಟ್ 5 years or 6 years ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಮಾರ್ಜಿನಲ್ ಕಾಸ್ಟಿಂಗ್ ಮೇಲಿನ ಕೇಸ್ ಸ್ಟಡಿ ಇರತ್ತೆ. ಸೊ ಇದ್ರೊಳಗೆ ಮಾರ್ಜಿನಲ್ ಕಾಸ್ಟಿಂಗ್ದೊಳಗೆ ಡೆಫಿನೇಷನ್ ಆ್ಯಂಡ್ ಮೀನಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಟ್ರೀಟ್ಮೆಂಟ್ ಆಫ್ ಸೆಮಿ ವೇರಿಯೇಬಲ್ ಕಾಸ್ಟ್, ಕಂಟ್ರಿಬ್ಯೂಷನ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಇಕ್ವೇಷನ್, BEP ಅನಾಲಿಸಿಸ್, ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ and margin of safety, application of marginal costing, problems of key factors, selection of profitable product mix, decision to make or buy. ಅಂದರೆ ಇದು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಇರೋದ್ರಿಂದ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ದ ಮ್ಯಾನೇಜ್ಮೆಂಟ್ ಅಂತ ಇರೋದ್ರಿಂದ, ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಒಳಗೆ ಹೆಲ್ಪ್ ಆಗೋದ್ರಿಂದ ಇದನ್ನು ನಾವೇನು ಹೇಳ್ತೇವೆ ಅಂತಂದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಫ್ಯಾಕ್ಟರ್ಸ್ಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತೇವೆ. ಮಾರ್ಜಿನಲ್ ಕಾಸ್ಟಿಂಗ್ 15 ಮಾರ್ಕ್ಸ್ ನಿಮಗೆ ಲಾಂಗ್ ಕ್ವಶನ್ನು ಐತಿ, ಆಮೇಲೆ ಕೇಸ್ ಸ್ಟಡಿನೂ ಇರೋದ್ರಿಂದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತೈತಿ. ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಇನ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಲಾಸ್ಟ್ ಯೂನಿಟ್ ಮಾತ್ರ ಏನೈತಿ ಅಂತಂದ್ರೆ ರೀಕನ್ಸಿಲೇಷನ್ ಆಫ್ ಪ್ರಾಫಿಟ್ ಅಂತ ಹೇಳ್ತೇವೆ. ಓಕೆ, ರೀಕನ್ಸಿಲೇಷನ್ ಯಾಕೆ ಮಾಡಬೇಕಾಗ್ತೈತಿ ಅಂತಂದ್ರೆ ಯಾವಾಗ ನಾವು ಕಾಸ್ಟಿಂಗದ P&L ಅಕೌಂಟ್ ಪ್ರಿಪೇರ್ ಮಾಡಾಕತ್ತೇವಿ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಅ ಡಿಫ್ರೆಂಟ್ ಪ್ರಾಫಿಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಈಸ್ ಡಿಫ್ರೆಂಟ್. ಫೈನಾನ್ಷಿಯಲ್ ಅಕೌಂಟ್ನಾಗಿನ P&L ಅಕೌಂಟ್ನಾಗಿನ ಪ್ರಾಫಿಟ್ ಏನೈತಿ ಬೇರೆನೇ ಇರತ್ತೆ, ಆಮೇಲೆ ಕಾಸ್ಟಿಂಗ್ದೊಳಗಿನ P&L ಅಕೌಂಟ್ನಾಗಿನ ಪ್ರಾಫಿಟ್ ಬೇರೆನೇ ಇರ್ತದೆ. ಹೀಗಾಗಿ ಎರಡನ್ನೂ ರೀಕನ್ಸೈಲ್ ಆಗಬೇಕಾಗ್ತೈತಿ. ಎರಡನ್ನೂ ಯಾಕೆ ಡಿಫರ್ ಆಗಾಕತ್ತೈತಿ, ಯಾಕಂತಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗದ ಪ್ರಿನ್ಸಿಪಲ್ಸ್ ಬೇರೆ ಅದಾವ P&L ಅಕೌಂಟ್ ಪ್ರಿಪೇರ್ ಮಾಡೋಕೆ, ಕಾಸ್ಟಿಂಗದ P&L ಅಕೌಂಟ್ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಬೇರೆನೇ ಪ್ರಿನ್ಸಿಪಲ್ಸ್ ಅದಾವ. ಹೀಗಾಗಿ ಅದು ಏನಾಕತಿ ಡಿಫರ್ ಆಗ್ತೈತಿ, ವೇರಿಯೇಷನ್ಸ್ ತೋರ್ಸಾಕತ್ತೈತಿ. ಅದು ರೀಕನ್ಸೈಲ್ ಆಗಬೇಕು. ರೀಕನ್ಸೈಲ್ ಆದ್ರೂ ಅಷ್ಟೇ ಏನಾಗ್ತೈತಿ ಅಂತಂದ್ರೆ ನೀವು ಏನು ಬುಕ್ಸ್ ಆಫ್ ಅಕೌಂಟ್ ಎರಡೂ ಮೆಥಡ್ ಒಳಗೆ ಏನು ಮೇಂಟೈನ್ ಮಾಡಿರ್ತೀರಿ, ಪ್ರಿಪೇರ್ ಮಾಡಿರ್ತೀರಿ, ಅವು ಸರಿ ಅದಾವ ಅಂತೇಳಿ ತೋರಿಸ್ಕೊಡ್ತೈತಲ್ಲೇ. ಅದಕ್ಕೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಈ ಚಾಪ್ಟರ್ ಒಳಗೆ ಏನೈತಿ ರೀಕನ್ಸಿಲೇಷನ್ ಆಫ್ ಪ್ರಾಫಿಟ್ ಒಳಗೆ ರೀಸನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ರೀಕನ್ಸಿಲೇಷನ್ ಆಫ್ ಪ್ರಾಫಿಟ್ಸ್ ಐತಿ, ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೇವೆ, ಪ್ರೊಸೀಜರ್ ಆಫ್ ರೀಕನ್ಸಿಲೇಷನ್ ಅಂತ ಹೇಳ್ತೇವೆ. ಅಷ್ಟು ಚಾಪ್ಟರ್ಸ್ ಒಳಗೆ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಅಂತ ಹೇಳ್ತೇವೆ. ಇಟ್ ಈಸ್ ಅಬೌಟ್ ದ ಸಿಲೆಬಸ್ ಆಫ್ ಕಾಸ್ಟಿಂಗ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್. ಪ್ಲೀಸ್ be tuned for further updates on different videos on different chapters on my YouTube channel. Thank you.